ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ. ಹಾಗಿದ್ದರೆ ಇಂದಿನ ತರಗತಿಯಲ್ಲಿ ನಾವು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಯ ಬಗ್ಗೆ ಅಧ್ಯಯನ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಪ್ರಾಣಿಗಳಲ್ಲಿ ಸಾಗಾಣಿಕೆ ಅನ್ನೋದರ ಬಗ್ಗೆ ಕಲ್ತಿದ್ವಿ. ಅದೇ ರೀತಿಯಾಗಿ ಈಗ ನಾವು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಬಗ್ಗೆ ಅಧ್ಯಯನ ಮಾಡೋಣ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನಂತಹ ಸರಳ ಸಂಯುಕ್ತಗಳನ್ನು ಒಳತೆಗೆದುಕೊಂಡು ಕ್ಲೋರೋಫಿಲ್ ಹೊಂದಿರುವ ಎಲೆಗಳಂಥ ಅಂಗಗಳಲ್ಲಿ ದ್ಯುತಿ ಸಂಶ್ಲೇಷಿಸುವ ಶಕ್ತಿಯನ್ನು ಸಂಗ್ರಹಿಸುತ್ತವೆ. ಅಂತಂದರೆ ಏನಪ್ಪ ಅಂದ್ರೆ ನಮಗೆಲ್ಲ ತಿಳಿದೈತಿ, ಏನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನೀವೆಲ್ಲರೂ ಕಲ್ತಿರಿ. ಏನು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಯಾವ ರೀತಿಯಾಗಿ? ಸೂರ್ಯನ ಬೆಳಕಿನ ಸಹಾಯದಿಂದ. ಹೌದು, ಈ ಸೂರ್ಯನ ಬೆಳಕನ್ನು ಯಾವ ಹೀರಿಕೊಳ್ತಾವು? ಎಲೆಗಳು ಹೀರಿಕೊಳ್ತಾವೆ. ಅದು ಏನಪ್ಪ ಅಂತಂದ್ರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನಂತಹ ಸರಳ ಸಂಯುಕ್ತಗಳನ್ನು ಏನು ಮಾಡ್ತಾವೆ? ಒಳಗಡೆ ತೆಗೆದುಕೊಳ್ತಾವೆ. ಅಂತಂದ್ರೇನು? ಅವು ಸಹ ಉಸಿರಾಟ ಕ್ರಿಯೆಯನ್ನು ನಡೆಸಬೇಕು. ಅದೇ ರೀತಿಯಾಗಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳಲ್ಲಿ ಏನಿರ್ತಾವೆ? ಕ್ಲೋರೋಫಿಲ್ಗಳು ಇರ್ತಾವೆ. ಈ ಒಂದು ಕ್ಲೋರೋಫಿಲ್ ಹೊಂದಿರುವ ಎಲೆಗಳಂಥ ಅಂಗಗಳಲ್ಲಿ ದ್ಯುತಿ ಸಂಶ್ಲೇಷಿಸಿ ಏನು ಮಾಡಬೇಕು? ಶಕ್ತಿಯನ್ನು ಸಂಗ್ರಹಣೆ ಮಾಡ್ತಾವಂತ ಹೇಳ್ತಾರೆ. ಸಸ್ಯಗಳ ದೇಹ ನಿರ್ಮಾಣಕ್ಕೆ ಅತಿ ಅವಶ್ಯಕವಾದ ಮಣ್ಣಿನಲ್ಲಿ ಕರಗಿರುವ ನೈಟ್ರೋಜನ್, ಫಾಸ್ಫರಸ್ ಮತ್ತು ಇತರ ಖನಿಜಗಳನ್ನು ತಮ್ಮ ಬೇರುಗಳಿಂದ ಹೀರಿಕೊಳ್ಳುತ್ತವೆ. ಯಾವುವು? ಸಸ್ಯಗಳು ಏನು ಮಾಡಬೇಕು? ತಮ್ಮ ದೇಹದ ಬೆಳವಣಿಗೆಯನ್ನು ಸಹ ತಾವು ಮಾಡಿಕೊಳ್ಬೇಕು. ಅದಕ್ಕೆ ಏನು ಮಾಡ್ತಾವಪ್ಪ ಅಂತಂದ್ರೆ ಮಣ್ಣಿನಲ್ಲಿ ಕರಗಿರುವ ನೈಟ್ರೋಜನ್, ಫಾಸ್ಫರಸ್ ಮತ್ತು ಇತರ ಖನಿಜಗಳನ್ನು ಏನು ಮಾಡ್ತಾವು? ತಮ್ಮ ಬೇರುಗಳಿಂದ ಏನು ಮಾಡ್ಕೋತಾವು? ಹೀರಿಕೊಂಡು ಏನು ಮಾಡ್ತಾವೆ? ತಮ್ಮ ದೇಹಕ್ಕೆ ಅಂದರೆ ದೇಹದ ನಿರ್ಮಾಣಕ್ಕೆ ಅತಿ ಅವಶ್ಯಕವಾಗಿರುವಂಥ ವಸ್ತುಗಳನ್ನು ಯಾವ್ಯಾವ ಹೊಂದಿದ್ರವು? ನೈಟ್ರೋಜನ್, ಫಾಸ್ಫರಸ್ ಮತ್ತು ಖನಿಜಗಳು ಎಲ್ಲಿಂದ ಹೀರ್ಕೋತಾವು? ಬೇರುಗಳ ಸಹಾಯದಿಂದ ಹೀರ್ಕೊಳ್ತಾವೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್. ಝೈಲಮ್ ಮಣ್ಣಿನಿಂದ ಪಡೆದ ನೀರು ಮತ್ತು ಲವಣವನ್ನು ಸಸ್ಯಕ್ಕೆ ಸಾಗಾಣಿಕೆ ಮಾಡುತ್ತದೆ. ಏನು ಮಾಡ್ತದೋ? ಝೈಲಮ್ ಅನ್ನೋ ಒಂದು ಅಂಶ ಎಲ್ಲಿ ಸಸ್ಯಗಳಲ್ಲಿ ಕಂಡು ಬರ್ತೈತಿ. ಅದು ಏನು ಮಾಡುತ್ತಪ್ಪ ಅಂತಂದ್ರೆ ಕೆಲಸ ಏನಂದ್ರೆ ಮಣ್ಣಿನಿಂದ ಪಡೆದ ನೀರು ಮತ್ತು ಲವಣಗಳನ್ನು ಏನು ಮಾಡ್ತದೋ ಸಸ್ಯದ ಉಳಿದ ಭಾಗಕ್ಕೆ ಏನು ಮಾಡ್ತದೆ? ಸಾಗಾಣಿಕೆಯನ್ನು ಮಾಡ್ತೈತಿ. ಈ ಕೆಲಸವನ್ನು ಝೈಲಮ್ ನಿರ್ವಹಣೆ ಮಾಡಿದರೆ, ಅದೇ ರೀತಿಯಾಗಿ ಫ್ಲೋಯಮ್ ಯಾವ ಕೆಲಸವನ್ನು ನಿರ್ವಹಣೆ ಮಾಡ್ತೈತೆ ಹಂಗಿದ್ರೆ ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸುತ್ತದೆ. ಅಂತಂದ್ರೇನು? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನಕ್ಕೈತಿ? ಆಹಾರ ತಯಾರಿಕೆ ಆಗ್ತೈತಿ. ಆ ಒಂದು ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ಆಹಾರವನ್ನು ಯಾವುದು? ಫ್ಲೋಯಮ್ ಏನು ಮಾಡ್ತೈತಿ? ಸಸ್ಯದ ಉಳಿದ ಭಾಗಗಳಿಗೆ ಏನು ಮಾಡ್ತೈತಿ? ಸಾಗಾಣಿಕೆ ಮಾಡ್ತೈತೆ ಅಂತ ಅವರಲ್ಲಿ ಹೇಳ್ತಾರೆ. ಇದು ಏನಪ್ಪ ಅಂತಂದ್ರೆ ಝೈಲಮ್ ನೀರಿನ ಸಾಗಾಣಿಕೆಯನ್ನು ಮಾಡಿದರೆ, ಅದೇ ರೀತಿಯಾಗಿ ಫ್ಲೋಯಮ್ ಏನು ಮಾಡ್ತೈತೆ ಹಂಗಿದ್ರೆ ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ಆಹಾರವನ್ನು ಏನು ಮಾಡ್ತೈತಿ? ಸಸ್ಯದ ಉಳಿದ ಭಾಗಗಳಿಗೆ ಸಾಗಾಣಿಕೆ ಮಾಡ್ತೈತೆ ಅಂತ ಅವರಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಸಸ್ಯದ ದೇಹ ನಿರ್ಮಾಣಕ್ಕೆ ಮತ್ತು ಝೈಲಮ್ ಮತ್ತು ಫ್ಲೋಯಮ್ನ ಉಪಯೋಗ. ಹೌದಾ? ಸಸ್ಯಗಳಲ್ಲಿ ನಾವು ನೋಡುವಂತೆ ಅತ್ಯಂತ ಎತ್ತರಕ್ಕೆ ನೀರನ್ನು ಚಲಿಸುವಂತೆ ಮಾಡಲು ಒತ್ತಡ ಒಂದಕ್ಕೆ ಆಗುವುದಿಲ್ಲ. ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು ಬೇರುಗಳ ಝೈಲಮ್ ಕೋಶಗಳಿಂದ ನೀರನ್ನು ಸಸ್ಯದ ಮೇಲಕ್ಕೆ ಎಳೆದುಕೊಳ್ಳುತ್ತವೆ. ಇಲ್ಲಿ ಏನು ಮಾಡ್ತಾವಪ್ಪ ಅಂತಂದ್ರೆ ಎಲೆಗಳ ಜೀವಕೋಶದಿಂದ ಏನಾಗ್ತಾವು? ನೀರು ಆವಿ ಆಗ್ತೈತಿ. ಆ ಅಣುಗಳು ಏನು ಮಾಡ್ತಾವು? ಬೇರುಗಳ ಝೈಲಮ್ ಕೋಶಗಳಿಂದ ಏನು ಮಾಡ್ತಾವು? ನೀರನ್ನು ಸಸ್ಯದ ಮೇಲಕ್ಕೆ ಏನು ಮಾಡ್ತಾವಪ್ಪ ಅಂತಂದ್ರೆ ಎಳೆದುಕೊಳ್ಳುತ್ತವೆ. ಅದೇ ರೀತಿಯಾಗಿ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು. ಬಾಷ್ಪ ಅಂತಂದ್ರೆ ಏನು? ನೀರು ಇಲ್ಲಿ. ಹೌದಾ? ಏನು? ಗಾಳಿಗೆ ತೆರೆದ ಸಸ್ಯದ ಭಾಗಗಳು. ಸಸ್ಯದ ಭಾಗ ಅಂತಂದರೆ ಎಲೆಯ ಭಾಗ ಏನಾಗುತ್ತಪ್ಪ ಅಂತಂದರೆ ನೀರು ಏನಾಗುತ್ತೋ ಆವಿಯ ರೂಪದಲ್ಲಿ ಏನಾಗುತ್ತೆ? ನಷ್ಟ ಆಕೈತೆ ಅಲ್ಲಿಯೇ ಸಸ್ಯದ ಭಾಗದಿಂದ. ಅದಕ್ಕೆ ಏನಂತ ಕರಿತೇವೆ ನಾವು? ಬಾಷ್ಪ ವಿಸರ್ಜನೆ. ಅಂದ್ರೇನು? ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಏನಾಗೋದು? ನೀರು ಆವಿಯ ರೂಪದಲ್ಲಿ ಏನಾಗುವುದು? ಸಸ್ಯದಿಂದ ನಷ್ಟವಾಗುವುದು. ಅದಕ್ಕೆ ಏನಂತ ಕರಿತೇವೆ ನಾವಿಲ್ಲಿ? ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಎಂದು ಕರೆಯುತ್ತಾರೆ. ಏನಪ್ಪ ಅಂತಂದ್ರೆ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಅಂತಂದ್ರೇನು? ಸಸ್ಯದ ಭಾಗಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೊಂಡಂಥ ಉತ್ಪನ್ನಗಳು ಏನಾಗಬೇಕು? ಸಾಗಾಣಿಕೆ ಆಗಬೇಕು. ಅದಕ್ಕೆ ಏನಂತ ಕರಿತೇವೆ ನಾವು? ವಸ್ತು ಸ್ಥಾನಾಂತರಣ ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ ಇದು ವಾಹಕ ಅಂಗಾಂಶದ ಫ್ಲೋಯಮ್ ಭಾಗಗಳಲ್ಲಿ ಜರುಗುತ್ತದೆ. ಎಲ್ಲಿ ಜರುಗ್ತದಪ್ಪ ಅಂತಂದ್ರೆ ಆಹಾರದ ಸಾಗಾಣಿಕೆ ಎಲ್ಲಿ ಸಿಗ್ತೈತೆ ಅಂತ ಹೇಳಿದ್ದೆ ನಾನು? ಫ್ಲೋಯಮ್ ಅಂತ ಹೇಳಿದ್ದೆ. ಅದೇನೋ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳವು. ಅದನ್ನು ಸಾಗಾಣಿಕೆ ಮಾಡುವಂಥ ಕೆಲಸ ಯಾವುದು ನಿರ್ವಹಣೆ ಮಾಡ್ತೈತಿ? ಫ್ಲೋಯಮ್ ಒಂದು ಈ ಕೆಲಸವನ್ನು ನಿರ್ವಹಣೆ ಮಾಡ್ತೈತಿ. ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ. ಅಂದ್ರೇನು? ಇಲ್ಲಿ ಯಾವುದಪ್ಪ ಅಂತಂದ್ರೆ ಸಾಗಾಣಿಕೆ. ಅದೇನೋ ಮೇಲ್ಮುಖ ಮತ್ತು ಕೆಳಮುಖವಾಗಿ ಸಸ್ಯದ ಎಲ್ಲ ಭಾಗಗಳಿಗೆ ಏನಾಗಬೇಕು? ಸಾಗಾಣಿಕೆ ಆಗಬೇಕು. ನೆಕ್ಸ್ಟ್ ನೋಡಿರಿ, ಆಹಾರ ಪದಾರ್ಥವನ್ನು ಬೇರುಗಳು, ಹಣ್ಣುಗಳು ಮತ್ತು ಬೀಜಗಳಂಥ ಸಂಗ್ರಹಣಾ ಅಂಗಗಳಿಗೆ ಮತ್ತು
ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಸಲ್ಪಡುತ್ತವೆ. ಅಂತಂದ್ರೇನು, ಒಂದು ಏನು ಸಂಶ್ಲೇಷಿಸಲ್ಪಟ್ಟ ಆಹಾರ ಎಲ್ಲಿ ಸಸ್ಯದಲ್ಲಿ ಯಾವುದನ್ನು ಸಾಗಾಣಿಕೆ ಮಾಡೋದು ಯಾವುದು ಫ್ಲೋಯಮ್. ಅದು ಎಲ್ಲೆಲ್ಲಿ ಚಲಿಸ್ಬೇಕಂಗಿದ್ರೆ ಬೇರುಗಳಿಗೆ ಚಲಿಸ್ಬೇಕು. ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣ ಅಂಗಗಳಿಗೆ ಏನಾಗಬೇಕು, ಇವು ಬೆಳೆಯುತ್ತಿರುವ ಅಂಗಗಳಿಗೆ ಸಹ ಏನಾಗಬೇಕು ಪೂರೈಕೆಯಾಗಿ ಅವು ಒಂದು ಸಸ್ಯದ ಭಾಗಗಳಿಗೆ ಏನಾಗಬೇಕು ಸಂಪೂರ್ಣವಾಗಿ ಅಂದರೆ ಬಲಿಷ್ಠವಾಗಿ ಬೆಳೆಯಲು ಸಹಾಯಕವಾಗೈತೆ ಅಂತ ಅವರಲ್ಲಿ ಹೇಳ್ತಾರೆ. ಮುಂದಿಂದ ನೋಡ್ರಿ, ATPಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುವನ್ನು ಫ್ಲೋಯಮ್ ಅಂಗಾಂಶಕ್ಕೆ ವರ್ಗಾಯಿಸಲಾಗುತ್ತದೆ. ಏನಪ್ಪ ಅಂತಂದರೆ ATP ಅಂತ ಹೇಳ್ತೀವಿ, ಅಡಿನೋಸೈನ್ ಟ್ರೈಫಾಸ್ಫೇಟ್. ಇದರಿಂದ ಶಕ್ತಿಯನ್ನು ಬಳಸಿಕೊಂಡು ಏನು ಮಾಡ್ತಾವು, ಸುಕ್ರೋಸ್ನಂತಹ ವಸ್ತುವನ್ನು ಫ್ಲೋಯಮ್ ಅಂಗಾಂಶಕ್ಕೆ ಏನಾಗ್ತದೆ ವರ್ಗಾಯಿಸಲ್ಪಡ್ತದೆ. ಅದೇ ರೀತಿಯಾಗಿ ಇದು ಅಂಗಾಂಶ ಅಭಿಸರಣ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ಅಭಿಸರಣೆ ಮತ್ತು ವಿಸರಣೆಯ ಬಗ್ಗೆ ನೀವು 9ನೇ ತರಗತಿಯಲ್ಲಿ ಕಲ್ತಿದ್ರಿ, ಅದನ್ನು ಸ್ಮರಿಸ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಈ ಒತ್ತಡವು ಫ್ಲೋಯಮ್ನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಯಾವುದು ಮಾಡುತ್ತಪ್ಪ ಅಂತಂದರೆ ATP ಅಂದರೆ ಫ್ಲೋಯಮ್. ATPಯಿಂದ ಶಕ್ತಿಯನ್ನು ಏನು ಮಾಡ್ಕೊತಿದ್ದೋ ಬಳಸಿಕೊಂಡು ಸುಕ್ರೋಸ್ ವಸ್ತುವನ್ನು ಫ್ಲೋಯಮ್ ಅಂಗಾಂಶಕ್ಕೆ ವರ್ಗಾವಣೆ ಮಾಡಿತ್ತು. ಅದೇ ರೀತಿಯಾಗಿ ಈ ಒತ್ತಡವನ್ನು ಫ್ಲೋಯಮ್ನಿಂದ ಏನು ಮಾಡಬೇಕು, ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಸಹ ಏನು ಮಾಡಬೇಕು, ಚಲಿಸುವಂತೆ ಮಾಡಬೇಕು. ಯಾವುದು ಈ ಒಂದು ಪೋಷಣೆ, ಯಾವುದು ಸಸ್ಯಗಳಲ್ಲಿ ದೊರೆತಂಥ ಪೋಷಣೆಯನ್ನು ಪ್ರತಿಯೊಂದು ಭಾಗಗಳಿಗೆ ಸಾಗಾಣಿಕೆ ಆಗಬೇಕಂತ ಅವರಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ವಿಸರ್ಜನೆ. ದ್ಯುತಿ ಸಂಶ್ಲೇಷಣೆ ಅಥವಾ ಉಸಿರಾಟದ ಸಮಯದಲ್ಲಿ ನೈಟ್ರೋಜನ್ಯುಕ್ತ ವಸ್ತುಗಳನ್ನು ಮತ್ತು ಅನಿಲ ತ್ಯಾಜ್ಯಗಳನ್ನು ಹೊರಹಾಕುವ ಕ್ರಿಯೆಗೆ ವಿಸರ್ಜನೆ ಎನ್ನುವರು. ಹೌದಾ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಏನನ್ನು ಬಳಕೆ ಮಾಡ್ಕೋತಾವೋ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನ ಬಳಕೆ ಮಾಡಿಕೊಂಡು ಅವು ಏನು ಮಾಡ್ತಾವೆ, ಆಕ್ಸಿಜನನ್ನು ಹೊರಗಡೆ ಹಾಕ್ತಾವೆ. ನಾವು ಮನುಷ್ಯರು ಏನು ಮಾಡ್ತೀವಿ, ಆಕ್ಸಿಜನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕ್ತೇವೆ. ಅಂತಂದರೆ ಮನುಷ್ಯರಿಗೆ ಬೇಡದೇ ಇರುವಂತಹ ಒಂದು ವಸ್ತು ಯಾವುದು, ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿಯಾಗಿ ಸಸ್ಯಗಳಿಗೆ ಬೇಡದೇ ಇರುವಂಥ ವಸ್ತು ಯಾವುದು, ಆಕ್ಸಿಜನ್, ಅನಿಲ. ಹೌದಾ? ಅದನ್ನು ಏನು ಮಾಡ್ತಾವು, ಹೊರಗಡೆ ಹಾಕ್ತಾವೆ. ಅದಕ್ಕೆ ನಾವು ಅನಿಲ ತ್ಯಾಜ್ಯ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ, ವಿಸರ್ಜನೆ ಅಂಥೇಳಿ ನಾವಿಲ್ಲಿ ಕರಿತೀವಿ. ವಿಸರ್ಜನೆ ಅರ್ಥ ಆಯ್ತಾ? ಹೌದಾ? ಇಂದಿನ ತರಗತಿಯಲ್ಲಿ ನಾವು ಸಸ್ಯಗಳಲ್ಲಿ ಸಾಗಾಣಿಕೆ ಬಗ್ಗೆ ಕಲಿತೀವಿ. ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೋತೀನಿ. ಈ ಒಂದು ಜೀವಕ್ರಿಯೆಗಳ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ ಮತ್ತು ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.